ಕೃಷ್ಣ ರಾಮ ಗೋವಿಂದ ನಾರಾಯಣ ಕೃಷ್ಣ ರಾಮ ಗೋವಿಂದ ನಾರಾಯಣ ಕೇಶವ ಮಾಧವ ಹರಿ ನಾರಾಯಣ ಕೇಶವ ಮಾಧವ ಹರಿ ನಾರಾಯಣ ಕೃಷ್ಣ ರಾಮ ಗೋವಿಂದ ನಾರಾಯಣ ಕೃಷ್ಣ ರಾಮ ಗೋವಿಂದ ನಾರಾಯಣ ಶ್ರೀ ವೇಣುಗೋಪಾಲ ಕೃಷ್ಣ ಶ್ರೀ ವೇಣುಗೋಪಾಲ ಕೃಷ್ಣ ಮಾಧವ ಮಧುಸೂದನ ನಾರಾಯಣ ಮಾಧವ ಮಧುಸೂದನ ನಾರಾಯಣ ಕೃಷ್ಣ ರಾಮ ಗೋವಿಂದ ನಾರಾಯಣ ಕೃಷ್ಣ ರಾಮ ಗೋವಿಂದ ನಾರಾಯಣ ಈ ಸಮಸ್ತ ಬ್ರಹ್ಮಾಂಡವನ್ನು ಪರಮಾತ್ಮ ಬಂದು ತಲೆಯಿಂದ ಕಾಲವರೆಗೂ ಪೂರ್ಣವಾಗಿ ಬ್ರಹ್ಮಾಂಡವನ್ನು ತನ್ನಲ್ಲಿ ಅಡಗಿಸಿಕೊಂಡಿದ್ದಾರೆ. ದಿ ಎಂಟೈರ್ ವರ್ಲ್ಡ್ ಯೂನಿವರ್ಸ್ ಇಸ್ ನೌ ನಥಿಂಗ್ ಬಟ್ ಎ ಫಾರ್ಮ್ ಎಕ್ಸ್ಪ್ರೆಷನ್ ಆಫ್ ಪರಮಾತ್ಮ. ವೆನ್ ಪರಮಾತ್ಮ ವಿಲ್ಡ್ ದಟ್ ಹಿ ವಾಂಟ್ಸ್ ಟು ಬಿ ಇನ್ ಟು ಎ ಫಾರ್ಮ್, he wants to be into a form, then he started projecting the forms. He started projecting the forms. It's like a magician. It's like a magician who has so many tricks. The magician has got so many tricks hidden under his sleeve. We say hidden under his sleeve. ಒಬ್ಬ ಜಾದೂಗರ ನೋಡಿದಾನೆ. ಜಾದೂಗರ ಅಂದರೆ ಗೊತ್ತಲ್ಲ, ಮ್ಯಾಜಿಕ್ ಮಾಡೋನು. ಅವನು ಯಾವಾಗ ಏನು ಮಾಡ್ತಾನೆ ಅಂತ ಗೊತ್ತಾಗಲ್ಲ. ಒಂದ್ಸರಿ ಪಾರಿವಾಳ ತೊಗೊಂಡ್ಬರ್ತಾನೆ, ಒಂದ್ಸರಿ ಇನ್ನೊಂದು ಪೇಪರ್ ತೊಗೊಂಡ್ಬರ್ತಾನೆ, ಒಂದ್ಸರಿ ಕಲರ್ ಪೇಪರ್ ಬಾಯಿಂದ ತೆಗಿತಾನೆ, ಇನ್ನೊಂದ್ಸರಿ ಹಿಂಗೆ ಕೈ ಹಿಡಿತಾನೆ, ಅದರಿಂದ ಒಂದು ಏನೋ ಹಿಡ್ಕೊಂಡು ಬರ್ತಾನೆ, ಚೆಂಡು ಹಿಡಿತಾನೆ, ಇನ್ನೊಂದ್ಸರಿ ಒಬ್ಬರನ್ನ ಕುಯ್ತಾನೆ, ಕುಯ್ದುಬಿಟ್ಟು 2 ಪೀಸ್ ಮಾಡ್ಬಿಡ್ತಾನೆ, ಮತ್ತೆ ಸೇರಿಸ್ಬಿಡ್ತಾನೆ. ಈ ಜಾದೂಗರು ಏನು ಮಾಡ್ತಾನೆ ನಮಗೆ ಗೊತ್ತಾಗಲ್ವಲ್ಲ. ವಿ ಡೋಂಟ್ ನೋ ವಾಟ್ ದ ಮೆಜಿಷಿಯನ್ ಡಸ್. ಸಿಮಿಲರ್ಲಿ ಆಲ್ಸೋ ಪರಮಾತ್ಮ, ವಾಟ್ ಪರಮಾತ್ಮ ವಿಲ್ ಡೂ ನೆಕ್ಸ್ಟ್ ಮೊಮೆಂಟ್ ವಿ ಡೋಂಟ್ ನೋ. We don't know what is happening in this world, and we can't understand the very, very deep secret of Paramatma's manifestation. But the rishis, while meditation, when the rishis sat down for meditation, they went so deep into their selves, completely detaching. Exact word is detaching. They did not attach themselves to anything outwardly. They did not attach themselves. They completely withdrew the senses like a tortoise. You know, a tortoise is there. When somebody goes near the tortoise, it has got a shell. It pulls all its limbs inside. What you can see is only a shell.
ಒಂದು ಆಮೆ ಬಂದು, ಒಂದು ಆಮೆ ನೋಡಿದ್ರೆ ಆಮೆ, ಈ ಆಮೆ ಹತ್ತಿರ ಯಾರಾದರೂ ಹೋದರೆ ಏನು ಮಾಡುತ್ತೆ, ತಲೆಯನ್ನು ಒಳಗಡೆ ಎಳ್ಕೊಳ್ಳುತ್ತೆ, ಕಾಲುಗಳನ್ನು ಒಳಗಡೆ ಎಲ್ಲವೂ ಒಳಗಡೆ ಬರೀ ಗಟ್ಟಿ ಮಾತ್ರ ಕಾಣಿಸುತ್ತೆ, ಯಾರು ಅದನ್ನ ಏನು ಮಾಡೋಕ್ಕಾಗಲ್ಲ. ಆ ಥರ ಋಷಿಗಳೇನು ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ಮನಸ್ಸನ್ನು ಪೂರ್ಣವಾಗಿ, ಮಸ್ಟ್ ಅಂಡರ್ಸ್ಟ್ಯಾಂಡ್ ಇಸ್ ಸಚ್ ಎ ಡಿಫಿಕಲ್ಟ್ ಟಾಸ್ಕ್. One of the most difficult things to do in the world. You may be able to do many things where everybody is watching, but to do something where nobody is watching, except Paramatma. Except Paramatma who is all, who is omnipresent. Paramatma ಒಬ್ಬರನ್ನು ಬಿಟ್ಟು ಋಷಿಗಳು ಮಾಡೋದನ್ನು ಯಾರು ನೋಡಲ್ಲ. ಅವ್ರು ಕೂತಿರ್ತಾರೆ, ಹಾಗೆ ಧ್ಯಾನದಲ್ಲಿ ಕೂತಿರ್ತಾರೆ, ನಿದ್ರೆಯಲ್ಲೆಲ್ಲ ಕೂತಿರೋದು, ಧ್ಯಾನದಲ್ಲಿ ಕೂತಿರ್ತಾರೆ. ಧ್ಯಾನ ಅಂತ ಹೇಳಿದ್ರೆ ಏನರ್ಥ, ಕಣ್ಣು ಮುಚ್ಚಿದ್ರೆ ಪೂರ್ತಿಯಾಗಿ ಜಾಗೃತವಾಗಿರ್ತಾರೆ. ದೇ ವಿಲ್ ಬಿ ಅವೇಕ್ 100%. ರಿಮೆಂಬರ್, ಫಾಲಿಂಗ್ ಡೌನ್ ಲೈಕ್ ದಿಸ್ ಇಸ್ ನಾಟ್ ಧ್ಯಾನಂ, ಇಟ್ ಇಸ್ ನಾಟ್ ಮೆಡಿಟೇಷನ್. ದೇರ್ ಹೆಡ್ ಗೋಸ್ ಡೌನ್ ಲೈಕ್ ದಿಸ್ ಇಸ್ ನಾಟ್ ಮೆಡಿಟೇಷನ್. ಮೆಡಿಟೇಷನ್ ಇಸ್ ಅಬ್ಸಲ್ಯೂಟ್ ಎರೆಕ್ಟ್ ಬಾಡಿ. And closing one's eyes, one has withdrawn all the senses, tendencies of the mind also. ಮನಸ್ಸು ಎಲ್ಲೆಲ್ಲಿ ಹೋಗ್ತಾ ಇದೆಯೋ ಎಲ್ಲವನ್ನು ಒಂದೇ ಒಂದು ಕಡೆ ಕೇಂದ್ರಿತ ಮಾಡೋದು. ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯ ಇತದ್ ಆತ್ಮನ್ಯೇವ ವಶಂ ನಯೇ. Bhagavan Krishna tells Arjuna, oh Arjuna, when you sit down for meditation, it's the tendency of the mind to go out continuously. It will be going not necessarily outside to many topics, many matters it will go. Then you have to willfully, with your sankalpa shakti, with your resolve, firm resolve, you should be so firm about it that I am going to dedicate my entire body and mind only to Paramatma. Then they sat down like this. Then Paramatma gave them darshan. It is an overwhelming darshan. ಆಗ ಪರಮಾತ್ಮ ಬಂದು ಅವರಿಗೆ ದರ್ಶನ ಕೊಡ್ತಾರೆ. ಕಣ್ಣನ್ನು ಮುಚ್ಚಿ ಏಕಾಗ್ರ ಚಿತ್ತರಾಗಿ ಎಲ್ಲ ಮನಸ್ಸನ್ನು ಕಟ್ಟುಪಾಡು ಬಂದ ತಕ್ಷಣನೇ ಅವರ ಹೃದಯದಲ್ಲಿ ಪರಮಾತ್ಮ ದರ್ಶನ ಕೊಡ್ತಾ ಇದ್ದಾರೆ. ಕೆಲವರಿಗೆ ಪರಮಾತ್ಮ ಹೊರಗಡೆನೂ ದರ್ಶನ ಕೊಟ್ಟಿದ್ದಾರೆ. For some people, Paramatma is given darshan within the heart. For others, Paramatma is given darshan in front of the eyes also. In both ways, Paramatma can give darshan. So, ಆ ಥರ ದರ್ಶನ ಕೊಟ್ಟಾಗ, ಹೃದಯದಲ್ಲಿ ದರ್ಶನ ಕೊಟ್ಟಾಗ ಇದೆಲ್ಲ ವರ್ಣನೆಗಳು ಬರುತ್ತೆ. ಐ ಆಮ್ ರಿಪೀಟಿಂಗ್, ದೇರ್ ಇಸ್ ನೋ human effort which is possible to write such a wonderful work like this. It's not at all human. ಇದು ಒಂದು ಮನುಷ್ಯ ಮಾಡಿರೋ ಗ್ರಂಥವಲ್ಲ ಇದು. ಇದೊಂದು ದೇವತೆ, ಪರಮಾತ್ಮ. When he comes and absorbs the mind, only then such words come out. Only then it's possible to come out with such beautiful expressions. Completely dedicated to Paramatma. Can you imagine? Normally a human being starts from morning, waking up from the morning till the evening. It is completely limited to this world. And when the mind goes to the stars and the cosmos, mind, remember, it's not the scientific laboratory telescopes going there. It's not a telescope watching the stars. It is not the gadgets which are watching. It is the mind which is watching. What a difference there is. There is a vast difference between a scientific experiment and meditation. Meditation does not want anything special. It requires a clean place and a clean mind. That's all. These are the two things required for meditation. Once you sit down, then what happens? I'm telling you what I'm telling you, you experience it. The moment your breathing has come to a standstill. Entire breathing just is very, very little. ಉಸಿರಾಡೋದನ್ನು ಸುಮ್ಮನೆ ಒಂದು ಸಣ್ಣದಾಗಿ ನಡೀತಾ ಇರುತ್ತೆ. ಇವಾಗ ನಮಗೆ ಗೊತ್ತಾಗುತ್ತೆ, ನಾವು ಉಸಿರಾಡೋದು ನಮಗೆ ಗೊತ್ತಾಗ್ತಾ ಇದೆ, ಉಸಿರಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಆದರೆ ಧ್ಯಾನಾವಸ್ಥೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಉಸಿರು ನಿಧಾನವಾಗ್ಬಿಟ್ಟು ತುಂಬ ನಿಧಾನವಾಗಿ ಸಣ್ಣಗಾಗಿರುತ್ತೆ ಉಸಿರು. ಆ ಸಮಯದಲ್ಲಿ ಮನಸ್ಸು ಪೂರ್ಣವಾಗಿ ಏಕಾಗ್ರ ಆಗಿದ ತಕ್ಷಣನೇ ಅವಾಗ ಯಾವುದನ್ನ ಕುಂಡಲಿನಿ ಅಂತ ಹೇಳ್ತಾರಲ್ಲ, ವಾಟ್ ದೇ ಕಾಲ್ ಇಸ್ ಕುಂಡಲಿನಿ, ದಟ್ ಇಸ್ ಅವೇಕನ್. ಆ ಶಕ್ತಿ ಜಾಗೃತವಾಗುತ್ತೆ. ಅದು ಒಂದು ಕಡೆ ಯೋಗ ಮಾರ್ಗ, ಇನ್ನೊಂದು ಕಡೆ ಪರಮಾತ್ಮ ದರ್ಶನ ಕೊಡ್ತಾರೆ. When Paramatma gives darshan, this description comes. See how beautifully 7 worlds above and 7 worlds below. Now the below worlds have been described up to the Nabhi, and there onwards they went to the Sahasrara Chakra. Now in a different fashion, Bhagavan Vedavyasa is going to describe this one. It is said that the gods from Indra downwards represent his arms, the cardinal points. The gods from Indra downwards means
Indra, Varuna, Vayu, all these devatas, they represent his arms. ಪರಮಾತ್ಮನ ಕೈಗಳು ಯಾರಪ್ಪ ಅಂತ ಹೇಳಿದ್ರೆ ಇಂದ್ರಾದಿ ದೇವತೆಗಳು. It is said that the gods from Indra downwards represent his arms, the cardinal points. His ears and sound, his auditory sense, Nasatya and Dashra, the twin Ashwini Kumaras, the physicians of gods, are the nostrils of the Supreme. You ನೋಡಿ, ಕೆಳಗಡೆಯಿಂದ ಕೈಗಳು ಇಂದ್ರ, ಅದಾದ ನಂತರ ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ ಅವರ ಕಿವಿಗಳು ಮತ್ತೆ ಶಬ್ದಗಳು ಮತ್ತೆ ಕೇಳುವ ಸಾಮರ್ಥ್ಯ, ಆಮೇಲೆ ಅಶ್ವಿನಿ ಕುಮಾರರು ದೇವತೆಗಳ ವೈದ್ಯರು, ಇವೆಲ್ಲರೂ ಕೂಡ ಪರಮಾತ್ಮನ ಮೂಗಾಗಿದ್ದಾರೆ. The nostrils of Paramatma are the two Vaidyas, Ashwini Kumaras, and then odor. His olfactory sense and flaming fire, his mouth. Andre smelling capacity to smell and the fire, all are represented by the different devatas. The sky constitutes his eyes, the sun his sense of sight, and day and night form the eyelids of the cosmic being. The sky constitutes his eyes. ಅಂದರೆ ಆಕಾಶ ಬಂದು ಪರಮಾತ್ಮನ ಕಣ್ಣು. ಪರಮಾತ್ಮನ ಕಣ್ಣು ಯಾವುದು? ಆಕಾಶ ಕಣ್ಣು. ಅದಲ್ಲದೆ ಸೂರ್ಯಚಂದ್ರರು ಏನಾಗಿದ್ದಾರೆ ಅಂದರೆ ಸೂರ್ಯ ಮತ್ತೆ ಸನ್ ಹಿಸ್ ಸೆನ್ಸ್ ಆಫ್ ಸೈಟ್ ಅಂಡ್ ಡೇ ಅಂಡ್ ನೈಟ್ ಫಾರ್ಮ್ ದಿ ಐಲಿಡ್ಸ್ ಆಫ್ ದಿ ಕಾಸ್ಮಿಕ್ ಬೀಯಿಂಗ್. ಇವಾಗ ನೋಡುವ ಶಕ್ತಿ ಯಾವುದಿದೆಯಲ್ಲ ಅದು ಸೂರ್ಯ. ಇವಾಗ ಹೇಳಿ ಇವಾಗ ರಾತ್ರಿ ಆಗಿದೆಯಲ್ಲಪ್ಪ, ಯಾಕೆ ಕಣ್ಣು ಕಾಣಿಸಲ್ಲ ನಮಗೆ ಹೊರಗಡೆ ಹೋದಾಗ? Why can't we see when we go out? During the darkness, without these lights, why can't we see in the darkness? The reason is because the Devata is absent. Our eyes are perfectly all right. ನಮ್ಮ ಕಣ್ಣುಗಳು ಪೂರ್ಣ ಚೆನ್ನಾಗಿದೆ. ಯಾವುದು ನಮ್ಮ ಮುಂದೆ ಇದೆಯೋ ಅದು ಇದೆ. ಅಂದರೆ ಗಣಪತಿ ದೇವಸ್ಥಾನ ಎಲ್ಲೂ ಹೋಗಿಲ್ಲ, ಮುನೀಶ್ವರ ದೇವಸ್ಥಾನ ಯಾರು ಎತ್ಕೊಂಡು ಹೋಗಿಲ್ಲ, ಎರಡೂ ಅಲ್ಲೇ ಇದೆ. ಆದರೆ ನಾವು ಹೋಗ್ಬೇಕಾದ್ರೆ ಕತ್ತಲಲ್ಲಿ ಹೋದ್ರೆ ಕಾಣಿಸುತ್ತಾ? ಅಲ್ಲೇ ತಾನೇ ಇದೆ ದೇವಸ್ಥಾನ, ಯಾಕಪ್ಪ ಕಾಣಿಸಲ್ಲ ನಮಗೆ? ಯಾಕಂದರೆ ಕಣ್ಣಿದೆ, ಅದು ದೇವಸ್ಥಾನ ಇದೆ, ಆದರೆ ಪರಮಾತ್ಮ ಇಲ್ಲ. That is this Devata. It's not Paramatma, it is Devata. The Surya Devata is not there. Because the Surya Devata is not there, which is also this Prakash. You see, this is also from Agni only. Surya is also Agni, this is also Agni only. So because of the absence of Agni Devata, we cannot see. So these are all the Devatas working. The Devatas are all working here. When we say Agni, the word Agni, we immediately think of fire alone. This is also Agni only, it is burning, The light is actually burning. There is a burning going on there. There is something burning there. It may be a gas, it may be a filament, but something is burning. Otherwise, without burning, there is no light at all. There is some sort of a burning going on, or we have self-reflecting things like stones which reflect, or diamonds which reflect. But there also it is the Agni Tattva only. The Agni Tattva only. The abode of Brahma in the Satyaloka represents the play of his eyebrows, water, his palate and taste, his tongue. They declare the Vedas as the crown of his head. Yama, the god of retribution, constitutes his grinding teeth, and the various forms of personal affection manifest in individuals, his other teeth. Yoga, innu baki. Brahmaloka ಎಂಬುದು ಯಾವುದಪ್ಪ ಅಂತ ಹೇಳಿದ್ರೆ, the crown, the abode of Brahma represents the play of his eyebrows. ಕಣ್ಣುಗಳಿದೆಯಲ್ಲ, ಕಣ್ಣುಗಳ ಹುಬ್ಬುಗಳು ಆಡುತ್ತಲ್ಲ, the play of his eyebrows, they represent creation, because Brahma is creating. So just by the play of the eyebrows of Paramatma, creation takes. ಸುಮ್ಮನೆ ಕಣ್ಣುಗಳನ್ನು ಸ್ವಲ್ಪ ಅಲ್ಲಾಡಿಸಿದ್ರೆ ಸಾಕು, ಸೃಷ್ಟಿ ಆಗುತ್ತೆ. ಪರಮಾತ್ಮ ಕಣ್ಣನ್ನು ಆಡಿದ್ರೆ ಸಾಕು, ಸೃಷ್ಟಿ ಆಗುತ್ತೆ. And then his remaining also water, his palate and taste, the tongue. All these things are different parts of Paramatma. They declare the Vedas as the crown of his head. ಪರಮಾತ್ಮನ ಮೇಲಭಾಗ, ತಲೆ ಮೇಲೆ ಇಲ್ಲಿ ಈ ಮೇಲೆ ಎಲ್ಲದಕ್ಕಿಂತ ಮೇಲಿರೋ ಭಾಗ ಇದೆಯಲ್ಲ, ಇದಕ್ಕೆ ನಾವು ಸಹಸ್ರಾರ ಚಕ್ರ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ವೇದಗಳು, ಇದುಗಳು ವೇದಗಳು ಅಲ್ಲಿವೆ. ಅಂಡ್ ದೆನ್ ಯಮ, ದ ಗಾಡ್ ಆಫ್ ರೆಟ್ರಿಬ್ಯೂಷನ್, ಕಾನ್ಸ್ಟಿಟ್ಯೂಟ್ಸ್ ಹಿಸ್ ಗ್ರೈಂಡಿಂಗ್ ಟೀತ್. ಹಲ್ಲುಗಳಿದೆಯಲ್ಲ, ಪರಮಾತ್ಮನ ಹಲ್ಲುಗಳಿದೆ. ಅದು ಯಾರಪ್ಪ ಅಂತ ಹೇಳಿದ್ರೆ ನಿಮಗೆಲ್ರಿಗೂ ಪ್ರಿಯವಾದ ದೇವತೆ ಯಮ. ಯಮ ಬಂದ್ಬಿಟ್ಟು ಹಲ್ಲುಗಳು, ಯಾಕೆ ಕಚ್ಚಿ ತಿನ್ಬಿಡ್ತಾರಲ್ಲ, ಯಮ ಬಂದು ಹಲ್ಲುಗಳು. ದ ಟೀತ್ ಆರ್ ಹಿಸ್ ಯಮ. ಅಂಡ್ ದ ವೇರಿಯಸ್ ಫಾರ್ಮ್ಸ್ ಆಫ್ ಪರ್ಸನಲ್ ಅಫೆಕ್ಷನ್ ಮ್ಯಾನಿಫೆಸ್ಟ್ ಇನ್ ಇಂಡಿವಿಜುವಲ್ಸ್ ಹಿಸ್ ಅದರ್ ಟೀತ್. ಅಂದರೆ ಅಗಿಯೋ ಕಲ್ಲುಗಳು, ಹಲ್ಲುಗಳಿದೆಯಲ್ಲ, ಇಲ್ಲಿ ಅಗಿತೀವಿ ನೋಡಿ, ಈ ಕಡೆ ಅಗಿತೀವಲ್ಲ, ಅದು ಯಮ. ಉಳಿದಿರೋ ಹಲ್ಲುಗಳೆಲ್ಲವೂ ಕೂಡ ಈ ಲೋಕದಲ್ಲಿರುವ ಬಂಧನೆಗಳು. ಈ ಲೋಕದಲ್ಲಿರುವ ಬಂಧನೆಗಳು
ಯಾವ ಕಾರಣದಿಂದ ಮನುಷ್ಯನಿಗೆ ದುಃಖ ಬರುತ್ತೋ, these remaining teeth are called as attachments, because of which only we get attached to many people. So those teeth represent the attachment. The Maya which deludes men represents his smile. Paramatma's smile is Maya. ಭಗವಂತ ನಗ್ತಾರಲ್ಲ, ಅದು ನಕ್ಕದಾಗ ಅದಕ್ಕೆ ಮಾಯಾ ಅಂತ ಹೆಸರು. ಆ ನಗೋದೇ ಮಾಯಾ ಅಂತ. ಯಾಕಂದ್ರೆ ಯಾರ್ಯಾರು ತುಂಬ ಸಾಮರ್ಥ್ಯಶಾಲಿಯಾಗಿರ್ತಾರೆ ಅವ್ರು ನಗ್ತಾನೆ ಇರ್ತಾರೆ. ತುಂಬ ಶಕ್ತಿ ಇರೋರು ಏನು ಮಾಡ್ತಾರೆ, ಅವ್ರು ನಗ್ತಾನೆ ಇರ್ತಾರೆ. ಅವರು ನಗುಮುಖನೇ ಮಾಯೆ. And the unending eternal process of creation is sidelong glances. We have the eyebrows, that is Brahmaloka. And then his smile is Maya. Suppose he turns left side, creation. Turns right side, creation. He looks like this, it is creation. He looks left side, it is creation. So such is the power of Paramatma. Bashfulness forms his upper lip and greed the lower lip. Bashfulness means, when somebody starts praising us. ಯಾರಾದ್ರೂ ನಮ್ಮನ್ನು ಹೊಗಳಕ್ಕೆ ಶುರು ಮಾಡಿಬಿಟ್ಟು ನಮ್ಮ ಮುಖ ಕೆಂಪುಗಾಗ್ಬಿಡುತ್ತೆ. ಯಾರಾದ್ರೂ ಹೊಗಳಕ್ಕೆ ಶುರು ಮಾಡಿದ ತಕ್ಷಣ ಅಂತಾರೆ, ಯು ಫೀಲ್ ಸೊ ಬ್ಯಾಶ್ಫುಲ್. When somebody starts praising you, that is bashfulness. That is upper lip. ಮೇಲಿರೋ ತುಟಿ ಇದೆಯಲ್ಲ, ಅದು ಬಂದ್ಬಿಟ್ಟು ಪರಮಾತ್ಮನ ಸಂಕೋಚ. ಅದಾದ ನಂತರ ಗ್ರೀಡ್ ಅಂದ್ರೆ ದುರಾಸೆ ಬಂದು ಕೆಳಗಡೆ. It is in Paramatma. Greed is also in Paramatma. Lower lip is called as greed. ಯಾರಿಗಾದ್ರೂ ಒಂದು ಪದಾರ್ಥ ಅಡಿಗೆ ಮನೆಗೆ ಹೋಗಿದ ತಕ್ಷಣ ಅಲ್ಲಿ ತುಂಬಾ ರುಚಿಯಾಗಿ ವಡೆ ಎಲ್ಲ ಮಾಡಿಟ್ಟಿದ್ದಾರೆ, ಅದ್ಭುತವಾಗಿ ವಡೆ, ಜಾಮೂನ್ ಎಲ್ಲ ಚೆನ್ನಾಗಿರುತ್ತಲ್ಲ ಎಲ್ಲ ನೋಡೋಕ್ಕೆ. ನೋಡಿದ ತಕ್ಷಣ ನೋಡಿ ಏನಾಗುತ್ತೆ, ನಿಮ್ಮ ತುಟಿ ಇದೆಯಲ್ಲ, ದಿಸ್ ಯು ಸಿ ಯುವರ್ ಲಿಪ್ ಕಮ್ಸ್ ಡೌನ್ ಅಂಡ್ ದೆನ್ ಮೌತ್ ಸ್ಟಾರ್ಟ್ಸ್ ವಾಟರಿಂಗ್. when you see something very very tasty kept there, ತುಂಬಾ ರುಚಿಕರವಾಗಿರೋದು ಏನಾಗುತ್ತೆ, ಹಿಂಗಿರ್ತೀವಿ ನಾವು. ಇದು ಕೆಳಗಡೆ ಬಂದ್ಬಿಟ್ಟಿರುತ್ತೆ, ಆಮೇಲೆ ನಾಲ್ಗೆ ಸುಂದರವಾಗಿ ನೀರು ಬರ್ತಾ ಇರುತ್ತೆ. ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. All these things such an indication. See, the lower lip is greed. Piety constitutes his right breast and the path of right unrighteousness is back. So now piety means pious. That is, bhakti is a right chest. Bhakti is the right chest, and then wrong activities constitute the back of Paramatma. That is, when you do something behind anybody, you are doing wrong. When you do something behind the back, behind the back, so it is called as wrong. So Paramatma's back represents unrightful. Andre Paramatmana ಬೆನ್ನು ಇದೆಯಲ್ಲ, ಬೆನ್ನು ಅದು ಬಂದ್ಬಿಟ್ಟು ಅಧರ್ಮ. ಪರಮಾತ್ಮ ಬೆನ್ನು ಅಧರ್ಮ ಆಗಿದೆ. ಪ್ರಜಾಪತಿ, the god presiding over creation, represents his genitals, and the gods Maitra and Varuna, his remaining part of the genitals. The oceans form the cavity of his abdomen, and the mountains the system of his bones. ಅಂದ್ರೆ ಪ್ರಜಾಪತಿ, ಈ ಪ್ರಪಂಚದಲ್ಲಿ ಪ್ರಜೆಗಳನ್ನು ಜಾಸ್ತಿ ಉತ್ಪತ್ತಿ ಮಾಡೋರು ಅವರ ಜನನೇಂದ್ರಿಯವಾಗಿದ್ದಾರೆ. And then the remaining, that is the oceans form his abdomen, and the mountains the system of his bones. All the bones in the body, ಶರೀರದಲ್ಲಿ, ಪರಮಾತ್ಮನ ಶರೀರದಲ್ಲಿ ಎಲ್ಲ ಮೂಳೆಗಳಿದೆಯಲ್ಲ, ಎಮಕೆಗಳು, ಈ ಎಮಕೆಗಳೆಲ್ಲವೂ ಕೂಡ ಬೆಟ್ಟಗಳು, ಈ ಪ್ರಪಂಚದಲ್ಲೂ ಬೆಟ್ಟಗಳು. The rivers constitutes his arteries. ಎಲ್ಲಿ ರಕ್ತ ಸಂಚಾರ ಆಗ್ತಾ ಇದೆಯಲ್ಲ, ನೋಡಿದಿರಾ? ಎಲ್ಲಾದ್ರೂ ಕುಯ್ದ್ರೆ ರಕ್ತ ಬರುತ್ತಾ ಇಲ್ಲ? ನಮ್ಮ ಕೈಯಲ್ಲಿ ಕುಯ್ಕೊಂಡ್ಬಿಟ್ಟು ರಕ್ತ ಬರುತ್ತಾ ಇಲ್ಲ? ಅದೇ ಥರ ಇದೆಲ್ಲ ಸಣ್ಣ ಸಣ್ಣ ಓಡ್ತಾ ಇದೆ. ಇದಕ್ಕೆ ಏನು ಹೆಸರು? ನರಗಳು. ನರಗಳಲ್ಲಿ ರಕ್ತ ಓಡ್ತಾ ಇರುತ್ತೆ ಅಲ್ಲ. ಸೊ ಈ ನರಗಳೆಲ್ಲವೂ ಕೂಡ ಎಲ್ಲ ನದಿಗಳಾಗಿದೆ, ಪರಮಾತ್ಮನ ಶರೀರದಲ್ಲಿ ನದಿಗಳಾಗಿದೆ. ಅಂಡ್ ದ ಟ್ರೀಸ್, ದ ಹೇರ್ ಆನ್ ದ ಪರ್ಸನ್ ಆಫ್ ದ ಕಾಸ್ಮಿಕ್ ಬೀಯಿಂಗ್, ಓ ಕಿಂಗ್ ಆಫ್ ಕಿಂಗ್ಸ್. ಮರಗಳೆಲ್ಲವೂ ಕೂಡ ಪರಮಾತ್ಮ ಶರೀರದಲ್ಲಿರುವ ಕೂದಲುಗಳು. ದ ಏರ್ possessed of infinite strength is his breath. ಪರಮಾತ್ಮನ ಉಸಿರು ಬಂದ್ಬಿಟ್ಟು ಗಾಳಿ ಓಡಾಡ್ತಾ ಇರುತ್ತಲ್ಲ. ಸೊ ದಟ್ ಇಸ್ ದ ಬ್ರೀದಿಂಗ್ ಆಫ್ ಪರಮಾತ್ಮ. ಏರ್ ಇಸ್ ದ ಬ್ರೀದಿಂಗ್. ಟೈಮ್ ರೆಪ್ರೆಸೆಂಟ್ಸ್ ಹಿಸ್ ಮೂವ್ಮೆಂಟ್. ಪರಮಾತ್ಮನ ಚಲನೆ ಬಂದು ಕಾಲ. ಇವನು ಗಡಿಯಾರ ಕಡೆ ನೋಡ್ತಾ ಇರಲ್ಲ, ಏನಾಗ್ತಾ ಇದೆ? ಗಡಿಯಾರ ಓಡ್ತಾ ಇದೆ. ಗಡಿಯಾರ ಓಡ್ತಾ ಇದೆ, ನಿಮ್ಮ ಮನಸ್ಸು ಓಡ್ತಾ ಇರುತ್ತೆ. ನಿಮ್ಮ ಮನಸ್ಸು ಕೂಡ ಓಡ್ತಾ ಇರುತ್ತೆ, ಗಡಿಯಾರನೂ ಓಡ್ತಾ ಇರುತ್ತೆ. ಸೊ ಚಲನೆ, ದ ಮೂವ್ಮೆಂಟ್, ದಟ್ ಇಸ್ ಕಾಲ್ಡ್ ಎಸ್ ಟೈಮ್. Movement is called as time, and the uninterrupted action of the three gunas in the form of creation is activity. The three gunas ನಿರಂತರವಾಗಿ ಸತ್ವ, ರಜಸ್, ತಮ ಎಂಬುದು ನಿರಂತರವಾಗಿ ಬೇರೆ ಬೇರೆ ಭಾವಗಳನ್ನು ನಮ್ಮಲ್ಲಿ ಜಾಗೃತ ಮಾಡ್ತಾ ಇರುತ್ತೆ. These three gunas, they keep on awakening so many types of sentiments in us. So those are called his activity, Paramatma's activity. The wise recognize the clouds as the hair on the head of the Lord, and twilight as the raiment of the infinite being, O chief of the Gurus. ಅಂದ್ರೆ ಪರಮಾತ್ಮನ ತಲೆಯಲ್ಲಿರುವ ಕೂದಲುಗಳು ಅವು ಬಂದ್ಬಿಟ್ಟು ಮೋಡಗಳು, and what you call as the
clothes what Paramatma is wearing, raiment, they are the twilight. Twilight means the time between the sunrise, that is night and the sunrise, and sunset and the night. That is called as twilight. Sandhya Kala. Sandhya Kala is represented by the clothes of Paramatma, O chief of Kurus. They declare the unmanifest primordial matter as his heart. The heart is called as the unmanifest, avyakta. It is still not come into being. And the familiar moon represents his mind. Chandrama manaso jataha. Every day these people say the Purusha Sukta. Chandrama manaso jataha. Chaksho suryo ajayata. Mukhadindraschagnischa. Pranad vayurajayata. From the prana of Paramatma came Vayu. And then from the mind of Paramatma came the moon. So here the moon represents the mind, which is the seat of all passions. ನಮ್ಮೆಲ್ಲರಲ್ಲಿರುವ ಭಾವಗಳಿದೆಯಲ್ಲ, ವಿಶೇಷವಾದ ಭಾವಗಳು ಇವೆಲ್ಲವೂ ಎಲ್ಲಿರುತ್ತೆ? ಮನಸ್ಸಲ್ಲಿರುತ್ತೆ. ಚಂದ್ರನಲ್ಲಿಯೇ ಎಲ್ಲ ಭಾವಗಳಿರುತ್ತೆ. ದೇ ಸ್ಪೀಕ್ ಆಫ್ ದಿ ಮಹತ್ ತತ್ವ, ದ ಪ್ರಿನ್ಸಿಪಲ್ ಆಫ್ ಕಾಸ್ಮಿಕ್ ಇಂಟೆಲಿಜೆನ್ಸ್ ಆಸ್ ದ ಪವರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಅಂಡ್ ರುದ್ರ, ದ ಗಾಡ್ ಪ್ರಿಸೈಡಿಂಗ್ ಓವರ್ ಡಿಸ್ಟ್ರಕ್ಷನ್ ಆಸ್ ದಿ ಈಗೋ ಆಫ್ ದಿ ಯೂನಿವರ್ಸಲ್ ಸ್ಪಿರಿಟ್. Now we have two more topics. That is Mahat Tattva, the principle of cosmic intelligence, what we call as intelligence in us. You see, when we make some dish, you get a taste, you know. You take a brinjal, or you take, for example, anything, a potato. We know that the potato looks different and the brinjal also looks different. They are two looking different things. And then when you cook them also, you see the taste. Taste is also different. So, the taste, has it come because of cooking? The taste of the potato, where was the taste hiding? It was in the potato. Where was the brinjal taste hiding? It was also in the brinjal only. So, what intelligence we human beings have got, remember that each one of us is born from two parents. Each one of us is born from two parents. So, whatever intelligence was there in the parents, it will be transferred to us. So, intelligence which I have got will be from the parents, not necessarily from the parents also. It can come, it can be more, it can be lesser also, because intelligence is not only from parents, it is directly from Paramatma also. The intelligence of a human being need not be only from the parent, like genetics. Only it's not genetic transfer, it's not only hereditary or genetic transfer. A person can increase his intelligence by activity. Therefore, the Mahat Tattva, the cosmic intelligence is not just transferred from the body, it is present all over. And Rudra is the ego. Rudra is the ego. The ego is how? Present in everybody. I did this, I didn't do this, I have done this, I will do this. It's all this I, you know, it is called as the Rudra in everybody. The horse, the mule, the camel and the elephant represent his nails. All these four animals are representing nails. ಈ ಉಗುರುಗಳು, ಪರಮಾತ್ಮನ ಉಗುರುಗಳು ಯಾವುದು? ಕುದುರೆ, ಆಮೇಲೆ ಕುದುರೆ ಮತ್ತು ಕತ್ತೆ ಸೇರಿದ್ರೆ ಒಂದು ಪ್ರಾಣಿ ಬರ್ತದೆ, ಅದಕ್ಕೆ ಮ್ಯೂಲ್ ಅಂತ ಹೇಳ್ತಾರೆ. ಆಮೇಲೆ ಕ್ಯಾಮಲ್, ಒಂಟೆ, ಆಮೇಲೆ ಆನೆ. ಇವೆಲ್ಲವೂ ಕೂಡ ಪರಮಾತ್ಮನ ಉಗುರುಗಳಾಗಿವೆ. ಕರಾಂಗುಲಿ ನಖೋತ್ಪನ್ನ ನಾರಾಯಣ ದಶಾಕೃತಿ. ಎಲ್ಲಿ ಬರುತ್ತೆ ಇದು? ಲಲಿತಾ ಸಹಸ್ರನಾಮದಲ್ಲಿ. ಕರಾಂಗುಲಿ ಅಂದ್ರೆ ಏನರ್ಥ? ಕರ ಅಂದ್ರೆ ಕೈ, ಅಂಗುಲಿ ಅಂದ್ರೆ ಬೆರಳು, ನಖ ಅಂದ್ರೆ ಉಗುರು, ಉತ್ಪನ್ನ ಅಂತ ಹೇಳಿದ್ರೆ ಬಂದಿರೋದು. ನಾರಾಯಣ ದಶಾಕೃತಿ, ನಾರಾಯಣನ 10 ರೂಪಗಳು. ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ರಾಮೋ ರಾಮಶ್ಚ ಕೃಷ್ಣ ಕಲ್ಕಿ. 10 ಅವತಾರಗಳು, ನಾರಾಯಣನ 10 ಅವತಾರಗಳು ಬಂದಿರೋದು ಎಲ್ಲಿಂದ? ದೇವಿಯ ಬೆರಳಿನ ಉಗುರುಗಳಿಂದ. ಕರಾಂಗುಲಿ ನಖ ಉತ್ಪನ್ನ ನಾರಾಯಣ ದಶಾಕೃತಿ. Just like the 10 avatars of Vishnu have come from the 10 fingers of Devi, 10 nails of the hands of Devi. Similarly, here in the Virata Purusha, you see the elephant, horse, all the animals have come from the nails. The birds, while the deer and all other mammals abide in his hips and loins. ಬೇರೆಲ್ಲ ಪ್ರಾಣಿಗಳು ಕೂಡ ಸೊಂಟದಲ್ಲಿ ವಾಸ ಮಾಡ್ತಾ ಇದೆ. The birds are his wonderful workmanship.
ದ ಬರ್ಡ್ಸ್ ಆರ್ ಇಸ್ ವಂಡರ್ಫುಲ್. ಯು ಸಿ ದ ಬರ್ಡ್ಸ್, ಯು ನೋ ಹೌ ಬ್ಯೂಟಿಫುಲ್ ದೇ ಆರ್. ಪಕ್ಷಿಗಳು ನೋಡ್ತಿರಲ್ಲ, ಒಂದು ನವಿಲು ನೋಡಿದಾಗ ಎಷ್ಟು ಆನಂದ ಆಗುತ್ತೆ, ಅದ್ರ ಬಣ್ಣ ಎಲ್ಲ. ಇದೆಲ್ಲ ಯಾರು ಮಾಡಿದ್ದಪ್ಪ? ಬಣ್ಣ ಎಲ್ಲ ಮಾಡಿದ್ದು ನೀವು ಮಾಡಿದ್ರಾ? ಪರಮಾತ್ಮ ಮಾಡಿರೋದು. ಸೊ ಪರಮಾತ್ಮನ ಕ್ರಿಯೆಗಳು, ಕಲಾಪಗಳು ಇವೆಲ್ಲವೂ ಕೂಡ ಪಕ್ಷಿಗಳು. ದ ಫಸ್ಟ್ ಮನು ನೋನ್ ಬೈ ದ ನೇಮ್ ಆಫ್ ಸ್ವಯಂಭುವ ರೆಪ್ರೆಸೆಂಟ್ಸ್ ಹಿಸ್ ಇಂಟೆಲೆಕ್ಟ್. ಅಂದ್ರೆ ಪರಮಾತ್ಮನ ಬುದ್ಧಿ ಯಾರಪ್ಪ ಅಂತ ಹೇಳಿದ್ರೆ ಮನುಷ್ಯನಲ್ಲಿ ಬರೋ ಮನು ಇದಾರಲ್ಲ ಅವರೇ ಮೊದಲನೆಯವರು. ಅಂಡ್ ಮ್ಯಾನ್, ದಿ ಆಫ್ ಸ್ಪ್ರಿಂಗ್ ಆಫ್ ಮನು, ಹಿ ಇಸ್ ಅಬೌಟ್, ಸಿ ದ ವರ್ಡ್ ಮ್ಯಾನ್, English word man, Manu is the word in Sanskrit. The first 3 letters, first 2 syllables, man, M-A-N. It has come from Manu only. So you can see that Manu represents the intellect. Then the Gandharvas, the celestial musicians, the Vidyadharas, another class of demigods, the Charanas, the celestial bards, and the Apsaras, the celestial nymphs, represents the reminiscences of his melody, and the demon hosts. That is, reminiscence of his melody means they remind us of the melody Nada Shakti, the Nada Shakti in Paramatma. You see, all of you whenever you keep your hand on the chest, you can hear the heart beat. The heart is beating. Now, for a speech, I require a will. If I have to speak, ಏನಾದರೂ ಹೇಳಬೇಕು ಅಂದ್ರೆ ನಾನು ಯೋಚನೆ ಮಾಡಿ ಹೇಳಬೇಕಲ್ವ, ಮಾತಾಡ್ಬೇಕಾದ್ರೆ. ಆದರೆ ಹೃದಯ ಹೊಡಿತಾ ತಾನಾಗಿ ಹೊಡಿತಾ ಇದೆಯಲ್ಲ, ಅಂದರೆ sound is already there in the body. And if you keep a more sensitive instrument, you can see rivers flowing. You keep a sensitive instrument at the heart, and you see dup, 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 dup. You see the sound of the heart, and you can hear the blood flowing. Such a speed blood is flowing inside the body, we don't realize it at all. Actually speaking, ನಾವು ಎಷ್ಟು ಒಂದು ನದಿ ಹರಿತಾ ಇರಬೇಕಾದ್ರೆ ಎಷ್ಟು ಶಬ್ದ ಬರುತ್ತೋ ಅಷ್ಟೇ ಶಬ್ದ ನಮ್ಮ ಶರೀರದಲ್ಲಿ ನಡೀತಾ ಇದೆ. ಅಷ್ಟೇ ಶಬ್ದ ನಮ್ಮ ಶರೀರದಲ್ಲಿ ನಡೀತಾ ಇದೆ. ಕೆಲವೊಮ್ಮೆ ಕಿವಿಯಲ್ಲಿ ಶಬ್ದ ಕೇಳಿಸುತ್ತಾ ನಿಮಗೆ? ಕಿವಿಯಲ್ಲಿ ಸುಮ್ಮನೆ ಶಬ್ದ ಕೇಳಿಸುತ್ತೆ ನೋಡಿ, ಗಾಳಿ ಬರೋ ಥರ ಶಬ್ದ ಅಂತ ಕೇಳಿಸುತ್ತೆ. ಇದೆಲ್ಲವೂ ಕೂಡ ಶರೀರದಲ್ಲಿ ನಡೀತಾ ಇರೋದು. ಆಲ್ ದಿ ಸೌಂಡ್, ದೇ ಆಲ್ ರೆಪ್ರೆಸೆಂಟ್ಸ್ ದಿ ಗಂಧರ್ವಾಸ್, ಕಿನ್ನರಾಸ್, ಕಿಂಪುರುಷಾಸ್, ಆಲ್ ದ ಒನ್ಸ್ ಹೂ ಸಿಂಗ್. Represent the reminiscences of his melody, and the demon hosts his virility. Demon hosts, that is demons, all the different rakshasas, they represent the aggressive action of Paramatma. The Brahmana represents the mouth, the Kshatriya the arms, the Vaishya the thighs, and the dark complexion Shuddha the feet, and the mighty of that mighty being. So we have all the 4 castes represented in the body of Paramatma. And the ella naal Brahmanosya mukhamasīt bahurajanya kritaha uru tadasya yad vaishyah padbhyagam shudro ajayata chandrama manaso jataha. All is there in the Purusha Sukta, completely described in the Purusha Sukta. And the performance of the sacrifices, that are offerings that are conducted with the help of material substance such as clarified butter, etc., and in the name of classes of deities bearing various names, is his occupation. ಸೊ ಪರಮಾತ್ಮ ಏನು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲ ಹೋಮಗಳನ್ನು ನಾವು ಮಾಡ್ತೀವಲ್ಲ, ಇವೆಲ್ಲವೂ ಕೂಡ ಪರಮಾತ್ಮನ ಕೆಲಸ. ಆಲ್ ದಿ ಆಫರಿಂಗ್ಸ್, ಆಲ್ ದಿ ಡೇಟೀಸ್ ಆರ್ ದೇ ಆರ್ ಆಲ್ ದಿ ಆಕ್ಯುಪೇಷನ್ ಆಫ್ ಪರಮಾತ್ಮ. ದಟ್ ಮೀನ್ಸ್ ಪರಮಾತ್ಮ ಇಸ್ ಆಲ್ವೇಸ್ ಎಂಗೇಜ್ಡ್. Such is the magnitude and constitution of the cosmic body of the Lord, as I have just told you. This is called the Virata Purusha. Virata Purusha is the cosmic personality. It is on the grossest form, on this grossest form, that the mind is concentrated with the help of reason. ಬುದ್ಧಿ ಬಲದಿಂದ ನಾವು ಮನಸ್ಸನ್ನು ಈ ವಿರಾಟ ಪುರುಷನ ಮೇಲೆ ನಾವು ಕೊಡಬೇಕು. ವಿರಾಟ ಪುರುಷನ ಮೇಲೆ ಕೊಟ್ಟಾಗ ಧ್ಯಾನ ಅವಸ್ಥೆಗೆ ಹೋಗ್ತೇವೆ. ಫಾರ್ ದೇರ್ ಎಕ್ಸಿಸ್ಟ್ ನಥಿಂಗ್ ಅಪಾರ್ಟ್ ಫ್ರಮ್ ದಿಸ್. ಯಾಕಂದ್ರೆ ಇದನ್ನು ಬಿಟ್ಟು, ಪರಮಾತ್ಮನನ್ನು ಬಿಟ್ಟು ಈ ಪ್ರಪಂಚದಲ್ಲಿ ಏನು ಇಲ್ವಲ್ಲ. ದೇರ್ ಇಸ್ ನಥಿಂಗ್ ಎಲ್ಸ್ ಅದರ್ ದನ್ ಪರಮಾತ್ಮ. Just as a dreamer sees himself projected in various forms in a dream, it is the one all-witnessing self who experiences everything through the intellects of all. ನೀವೆಲ್ಲ ಕನಸು ನೋಡಿದ್ದೀರಲ್ಲ, ಈ ಕನಸಿನಲ್ಲಿ ಬೇರೆ ಬೇರೆ ರೂಪಗಳು ಬರುತ್ತೆ, ಬೇರೆ ಬೇರೆ ರೂಪ ಬರುತ್ತಾರೆ ಕನಸಿನಲ್ಲಿ. All of us have seen a movie also, we have seen the mind, we have seen dreams also. You compare the movie with the dream. ಒಂದು ಚಲಚಿತ್ರ ಇದೆಯಲ್ಲ, ಸಿನಿಮಾ, ಈ ಸಿನಿಮಾವನ್ನು ನೀವು ನಿಮ್ಮ ಕನಸು ಜೊತೆ ಹೋಲಿಸಿ ನೋಡ್ರಿ. ನೀವು ಆ ಚಿತ್ರ ಎಲ್ಲಿಂದ ಬರುತ್ತೆ? ಪ್ರೊಜೆಕ್ಟರ್ ಅಂತ ಇದೆಯಲ್ಲ, ಈ ಪ್ರೊಜೆಕ್ಟರ್ ಒಳಗಡೆಯಿಂದ ಲೈಟ್ ಬರುತ್ತೆ. ಈ ಚಿತ್ರ ಎಲ್ಲೋ ಹೋಗಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಒಳಗಡೆ ಒಂದು ಗಾಜಿರುತ್ತೆ. ಈ ಲೈಟ್ ಹೋಗಿ ಬಿದ್ದಿದ ತಕ್ಷಣನೇ ಆ ಗಾಜು ಮುಂದೆ ಆ ಚಿತ್ರ ಬಂದ ತಕ್ಷಣ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಇಲ್ಲಿಂದ ಬರ್ತಾ ಇದೆ ಚಿತ್ರ.
You see the movie on the screen, you don't watch the projector, isn't it? ನೀವು ಪ್ರೊಜೆಕ್ಟರ್ ನೋಡ್ತೀರಾ, ಚಿತ್ರ ನೋಡ್ಬೇಕಾದ್ರೆ ಪ್ರೊಜೆಕ್ಟರ್ ಕಡೆ ನೋಡ್ತೀರಾ, ಸ್ಕ್ರೀನ್ ಕಡೆ ನೋಡ್ತೀರಾ? ಆ ಸ್ಕ್ರೀನ್ ನೋಡ್ತಾರೆ, ದೊಡ್ಡ ಸ್ಕ್ರೀನ್ ಲುಕಿಂಗ್ ಸೋ ಬಿಗ್, ಅಂಡ್ ಇಟ್ ಕ್ಯಾನ್ ಬಿ ಎನ್ಲಾರ್ಜ್ ಅಂಡ್ ಎನಿ ಬಿಗ್, ಎನಿ ಸೈಜ್ ಯು ವಾಂಟ್ ಇಟ್ ಕ್ಯಾನ್ ಎನ್ಲಾರ್ಜ್ ಇಟ್. ಎಲ್ಲ ನೋಡಿದ ನಂತರ ವಿ ಫರ್ಗೆಟ್ ಕಂಪ್ಲೀಟ್ಲಿ ದಟ್ ದ ಮೂವಿ ವಾಟ್ ವಿ ಸಾ ಕೇಮ್ ಫ್ರಮ್ ದಿಸ್ ಪ್ರೊಜೆಕ್ಟರ್. The movie came from where? It came through the projector. It has come, the pen drive also has to be fitted to the projector only. The projector has become the source for the movie. Who is the source for the dream? ನಿಮ್ಮ ಕನಸು ಎಲ್ಲಿಂದ ಬರ್ತಾ ಇದೆಯಪ್ಪ? ಯಾವ ಪ್ರೊಜೆಕ್ಟರ್ ಇಟ್ಕೊಂಡಿದ್ದಾರೆ ಒಳಗಡೆ? ಪ್ರೊಜೆಕ್ಟರ್ ಎಲ್ಲಿ? ಹೊಟ್ಟೆನಲ್ಲಿದೆಯಾ, ಕಿವಿನಲ್ಲಿದೆಯಾ, ತಲೆನಲ್ಲಿದೆಯಾ? ಎಲ್ಲಿದೆ ಪ್ರೊಜೆಕ್ಟರ್? ಕನಸು ನೋಡ್ತೀರಾ ಇಲ್ಲಪ್ಪ? ಒಳ್ಳೆ ಸುಂದರವಾದ ಕನಸು ಬರುತ್ತೆ. ಕೆಲವರು ಕನಸಲ್ಲಿ ನೋಡ್ತಾರೆ, ಯಾವುದಪ್ಪ, ಚೇಪೆಕಾಯಿ ಮರ ನೋಡ್ತಾರೆ, ಕೆಲವರು ಹಲಸಿನ ಹಣ್ಣು ನೋಡ್ತಾರೆ, ಕೆಲವರು ಮಾವಿನ ಹಣ್ಣು ನೋಡ್ತಾರೆ. ಆ ಕನಸಿನಲ್ಲಿ ತುಂಬ ಚೆನ್ನಾಗಿರುತ್ತೆ ಮಾವಿನ ಹಣ್ಣು. ಕನಸಿನಲ್ಲಿ ಎಲ್ಲ ಆಲ್ ಇನ್ ಡ್ರೀಮ್ ಓನ್ಲಿ. ಯು ಸಿ ಮ್ಯಾಂಗೋಸ್ ಅಂಡ್ ದೆನ್ ಯು ಸಿ ಆಪಲ್ಸ್ ಅಂಡ್ ಯು ಸಿ ಆಲ್ ದೀಸ್ ಬ್ಯೂಟಿಫುಲ್ ಥಿಂಗ್ಸ್ ಇನ್ ದಿಸ್ ದಿಸ್ ಡ್ರೀಮ್. ಫ್ರಮ್ ವೇರ್ ಡು ದ ಡ್ರೀಮ್ ಕಮ್? ಹ್ಯಾವ್ ಯು ಎವರ್ ಅನಲೈಸ್ ದಿಸ್? ದ ಡ್ರೀಮ್ ಕಮ್ಸ್ ಫ್ರಮ್ ವಿದಿನ್ ಅಸ್ ಓನ್ಲಿ. ಇಟ್ ಇಸ್ ಕ್ರಿಯೇಟೆಡ್ ಬೈ ಅವರ್ ಓನ್ ಕಾನ್ಷಿಯಸ್ನೆಸ್. It is created by our own, but the consciousness requires some input. No, these inputs are given by the eyes. Inputs are given by the eyes. We have in a computer. We have we have to upload and then download. We upload something, or we copy and paste something into the computer. Then we can open, recall it. Whatever you put it in the computer, you can recall it. Same thing. These are the ports. These are the ports. We have so many ports here through which all the information is fed. And this information goes and stays in the memory. And then when we sleep, they come out. They all come out and then make a beautiful movie. They combine whatever they wish. They will combine anybody with anybody. And then make ಯಾರನ್ನ ಬೇಕಾದ್ರೆ ಯಾರ ಜೊತೆ ಬೇಕಾದ್ರೆ ನಾನು ಒಂದು ಕ್ಷಣದಲ್ಲಿ ಇಲ್ಲಿರ್ತೀನಿ, ಇನ್ನೊಂದು ಕ್ಷಣ ಅಲ್ಲಿರ್ತೀನಿ ಕನಸಿನಲ್ಲಿ. So all the dreams are just like the dream comes out from us, same way the entire universe has come from Paramatma only. One should devote oneself to that embodiment of truth, the storehouse of bliss, and should not feel attached to any other object, for such attachment brings about the degradation of the soul. Thus the first discourse in book 2, describing among other things the cosmic body of the great being, of the great and glorious Bhagavad Purana, otherwise known as the Paramahamsa Samhita. ನಾವು ಯಾವಾಗಲೂ ಪರಮಾತ್ಮನ ಮೇಲೇನೆ ನಮ್ಮ ಗಮನವನ್ನು ಕೊಡಬೇಕು. ಉಳಿದಿದ್ದೆಲ್ಲವೂ ಕೂಡ ನಮ್ಮನ್ನು ಬಂಧಿಸುತ್ತವೆ. ಪರಮಾತ್ಮನ ಚಿಂತನೆ ನಮ್ಮನ್ನು ಮುಕ್ತರಾಗಿ ಮಾಡುತ್ತೆ. ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಗೋವಿಂದ ನಾರಾಯಣ ಹರೇ, ಕೃಷ್ಣ ಗೋವಿಂದ ನಾರಾಯಣ ಹರೇ, ಕೃಷ್ಣ ಗೋವಿಂದ ನಾರಾಯಣ ಹರೇ, ಕೃಷ್ಣ ಗೋವಿಂದ ನಾರಾಯಣ ಹರೇ, ಅಚ್ಯುತಾನಂತ ಗೋವಿಂದ ಮಾಧವ, ಅಚ್ಯುತಾನಂತ ಗೋವಿಂದ ಮಾಧವ, ಸಚ್ಚಿದಾನಂದ ನಾರಾಯಣ ಹರೇ, ಸಚ್ಚಿದಾನಂದ ನಾರಾಯಣ ಹರೇ, ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ
शान्तिः सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। ॐ शान्ति शान्ति।